ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ. ಇನ್ನು ಮತ್ತೆ ನನ್ನ ಒಂದು ಮಿನಿ ಬ್ಲಾಗ್ನ ಶುರು ಮಾಡಿದ್ದೀನಿ. ಇನ್ನು ನನ್ನ ಒಂದು ಡೈಲಿನ ಮಿನಿ ಬ್ಲಾಗಲ್ಲಿ ನಿಮಗೆ ಯೂಸ್ ಆಗುವಂತಹ ಒಂದು ವಿಷಯಗಳು ಇರುತ್ತೆ. ಮತ್ತು ನಾನು ಯೂಟ್ಯೂಬ್ನ ಶುರು ಮಾಡಬೇಕು ಅಂತ ಇದ್ದೀನಿ. ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಯೂಟ್ಯೂಬ್ನ ಸ್ಟಾಪ್ ಮಾಡಿದ್ದೆ ವರ್ಕ್ ಮಾಡೋದು. ಹಾಗಾಗಿ ನಾವು ಮಾಡೋವಂಥ ಕೆಲಸನ ನಾವು ಕೆಲಸ ಅಂತ ಮಾಡಬಾರ್ದು, ಅದು ನಮ್ಮ ಕರ್ತವ್ಯ ಅಂತ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಫ್ರೈಡೇ ಆಗಿರೋದ್ರಿಂದ ಟಿಫನ್ನು ಮತ್ತು ಅಡುಗೆ ಎಲ್ಲ ಮಾಡಿಟ್ಟು ನನ್ನ ಫ್ರೆಂಡ್ ಮಗಂದು ಉಪನಯನ ಇತ್ತು, ಅವರು ಇನ್ವೈಟ್ ಮಾಡಿದರು. ಹಾಗಾಗಿ ನಾನು ಕೂಡ ರೆಡಿಯಾಗಿ ಹೋಗಿದ್ದೆ. ಇನ್ನು ನಾನು ವೇರ್ ಮಾಡಿರೋವಂತಹ ಸ್ಯಾರಿ ಬಂದು ರೀತಿ ಸಿಟಿ ಕಲೆಕ್ಷನ್ನು ಕುರುಬ್ರಹಳ್ಳಿಯಲ್ಲಿ ತೊಗೊಂಡಿದ್ದು. ಇನ್ನು ನಾನು ಜ್ಯುವೆಲರಿನೂ ಅಷ್ಟೇ ಸ್ವಲ್ಪ ಬಿಸಿಲಿರೋದ್ರಿಂದ ಗೋಲ್ಡೆಲ್ಲ ಹಾಕೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಫ್ಯಾನ್ಸಿನೇ ಹಾಕಿದ್ದೆ. ಇನ್ನು ಈ ಒಂದು ಜ್ಯುವೆಲರಿನ ನಾನು ಚಂದ್ರಾಲಯ ಶೈನ್ ಬ್ರೈಡಲ್ ಸ್ಟುಡಿಯೋಯಿಂದ ತೊಗೊಂಡಿದ್ದು. ಇನ್ನು ಈ ಬಂದು ಉಪನಯನ ನಡೀತಾ ಇರೋ ಸ್ಥಳ ಬಂದು ಪಾಪೆರೆಡ್ಡಿಪಾಳ್ಯ ರಾಘವೇಂದ್ರ ಮಠದಲ್ಲಿ. ಮಠ ಉಪನಯನ ನಡೀತಾ ಇರೋದ್ರಿಂದ ಕ್ಲೋಸ್ ಆಗಿತ್ತು. ನಾವು ಹಂಗೇ ಕೈ ನಮಸ್ಕಾರ ಮಾಡಿಕೊಂಡು ಉಪನಯನ ನಡೀತಾ ಇರೋವಂತಹ ಜಾಗಕ್ಕೆ ಬಂದ್ವಿ. ಆಗಲೇ ಫಂಕ್ಷನ್ ಶುರು ಆಗಿತ್ತು. ಅವರು 9:30ಗೆ ಮುಹೂರ್ತ ಇಟ್ಕೊಂಡಿದ್ರು. ಇನ್ನು ಸ್ವಲ್ಪ ಮನೆಯಲ್ಲಿ ಕೆಲಸ ಎಲ್ಲ ಇರೋದ್ರಿಂದ ಟಿಫನ್ನು ಅಡುಗೆ ಮತ್ತು ಮಕ್ಕಳಿಗೆ ಟಿಫನ್ ಎಲ್ಲ ಕೊಟ್ಟು ಬರಬೇಕಲ್ಲ, ಲೇಟ್ ಆಗಿತ್ತು. ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ನ ಮಾಡಿದರು. ಅವನು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ. ಇದನ್ನೆಲ್ಲ ನಾವು ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ನನಗೂ ಕೂಡ ಏನೋ ಒಂದು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಎಲ್ಲ ರೀತಿ ಫ್ರೆಂಡ್ಸು ಕೂಡ ಇರಬೇಕು. ಹಾಗಾಗಿ ಇನ್ನು ನನಗೆ ಡ್ಯೂಟಿ ಇದ್ದಿದ್ದರಿಂದ ನಾನು ಹೊರಟೆ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಹೋಗಿದ್ವಿ. ಆಗಲೇ ಒಂದು ಸಣ್ಣ ನನ್ನ ಗಿಫ್ಟ್ ಕೊಟ್ಟು ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಸಂಜೆ ಆಯಿತು. ಸಂಜೆ ಬಂದರೆ ಇನ್ನು ಮೈಸೂರಲ್ಲಿ ಮೇಕ್ ಓವರ್ ಇತ್ತು. ಹಾಗಾಗಿ ಮೇಕಪ್ಪಿಗೆಲ್ಲ ರೆಡಿ ಮಾಡಿಟ್ಕೊಂಡು ಸ್ಯಾರೀಸ್ ಇತ್ತು, ಸ್ಯಾರೀಸ್ನೆಲ್ಲ ಫೋಲ್ಡಿಂಗ್ ಫಸ್ಟೇ ಮಾಡಿಟ್ಕೊಂಡು ಬಿಡ್ತೀವಿ. ನಿಮಗೆ ಏನು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ನಡೆಯುವಂತಹ ಶುಭ ಸಮಾರಂಭಗಳು ಯಾವುದೇ ಆಗಿರ್ಬೋದು, ರಿಸೆಪ್ಷನ್ನು ಮತ್ತು ಧಾರೆ, ಮದುವೆ ಅಂತ ಬಂದರೆ ರಿಸೆಪ್ಷನ್ನು ಧಾರೆ ಎರಡೂ ಇರುತ್ತೆ. ಇನ್ನು ಬರ್ಡೇ ಫಂಕ್ಷನು, ಹಾಫ್ ಸ್ಯಾರಿ ಫಂಕ್ಷನ್ನು, ಗೃಹ ಪ್ರವೇಶ ಎಲ್ಲ ಇರುತ್ತಲ್ಲ, ಇದೆಲ್ಲ ನಡೆಯುವಾಗ ನಿಮಗೆ ಕೈಗೆಟುಕುವಂತಹ ಬೆಲೆಯಲ್ಲಿ ಆಭರಣಗಳು ಇಲ್ಲಿ ಬಾಡಿಗೆಗೆ ಸೌಲಭ್ಯ ಇರುತ್ತೆ. ಮತ್ತು ತುಂಬಾ ಈಸಿಯಾಗಿ ಕೂಡ ಇವರು ಹತ್ರದಲ್ಲೇ ಚಂದ್ರಾಲಯ ಬೆಟ್ಟಲ್ಲಿ ನಮಗೆ ಬೇಕಾಗಿರುವಂತಹ ಸ್ಥಳದಲ್ಲಿ ತುಂಬ ದೂರ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ. ಶೈನ್ ಬ್ರೈಡಲ್ ಸ್ಟುಡಿಯೋ. ನನ್ನ ಈ ಒಂದು ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಇನ್ನು ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಫಸ್ಟೇ ಮಾಡಿ ಇಟ್ಕೊಂಡ್ಬಿಟ್ರೆ ಮೇಕಪ್ ಮಾಡೋದಂತೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸ್ಯಾರಿ ಮುಗಿದಿದ್ರೆ ಆಲ್ಮೋಸ್ಟ್ ಅಲ್ಲೂ ಕೆಲಸ ಆದಂಗೆ ಅಂತ. ಹಾಗಾಗಿ ಫಸ್ಟೇ ಬಾಕ್ಸ್ ಫೋಲ್ಡಿಂಗ್ನ ಮಾಡಿ ಇಟ್ಕೊಬಿಡ್ತೀವಿ. ಇವರು ಸ್ವಲ್ಪ ಆಫೀಸ್ಗೆ ಹೋಗಿ ಬರೋದ್ರಿಂದ ತುಂಬಾ ಟಯರ್ಡ್ ಆಗಿರ್ತಾರೆ. ಇಲ್ಲೂ ಕೂಡ ವರ್ಕ್ ಮಾಡಬೇಕಲ್ಲ ಪಾಪ. ಹಾಗಾಗಿ ಈ ಥರ ಬಂದಿತ್ತು. ಫೈನಲಿ ಬಾಕ್ಸ್ ಫೋಲ್ಡಿಂಗು ಹಾಗೆ ಒಂದು ಒಳ್ಳೆ ಜ್ಯುವೆಲರಿಯೊಂದಿಗೆ ಅದರದ್ದೊಂದು ವಿಡಿಯೋ ಮಾಡ್ಕೊಂಡ್ವಿ. ಇನ್ನು ಇದಾಗಿದ್ದಾದಮೇಲೆ ಅವ್ರಿಗೆ ಸ್ವಲ್ಪ ಟಯರ್ಡ್ ಅನಿಸಿದ್ರಿಂದ ನಾನೊಂದು ಸ್ಯಾರಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ನಾನು ಒಂದು ಕೂಡ ಬಾಕ್ಸ್ ಫೋಲ್ಡಿಂಗ್ ಸ್ಯಾರಿನ ಮಾಡ್ತಿದ್ದೆ. ಈ ಒಂದು ಮೇಕಪ್ ಬಂದುಬಿಟ್ಟು ನಮಗೆ ಹೊಂಸಂದ್ರ ಬೇಗೂರು ರೋಡು, ಅಲ್ಲಿ ಕ್ಲೈಂಟು ಇವರು. ತುಂಬಾ ಖುಷಿ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ಒಂದು ಇನ್ಸ್ಟಾ ಪೇಜ್ನ ಫಾಲೋ ಮಾಡಿಕೊಂಡು ಯೂಟ್ಯೂಬ್ನ ನೋಡಿಕೊಂಡು ಬರೋದು ಅಂತ ಹೇಳಿದ್ರೆ ತುಂಬಾ ಖುಷಿಯಾದಂತಹ ವಿಚಾರ ಆಗಿರುತ್ತೆ. ಬಾಯಿಂದ ಬಾಯಿಗೆ ಹೋಗೋದು ಸಹಜ ಆಗಿರುತ್ತೆ. ಪೇಜ್ನ ಫಾಲೋ ಮಾಡ್ಕೊಂಡು ಬಂದಾಗೂ ಕೂಡ ವಿಚಾರಗಳು ಸಣ್ಣ ಸಣ್ಣ ಖುಷಿನೇ ದೊಡ್ಡ ಖುಷಿಯಾಗಿ ನಾವು ಕಾಣಬೇಕಾಗತ್ತೆ. ಯಾಕಂದರೆ ಸಣ್ಣದರಿಂದ ನಾವು ಏನು ಮಾಡ್ಕೊಂಡು ಬಂದಿರ್ತೀವೋ ಕೆಲಸಗಳು, ಅದು ನಮಗೆ ದೊಡ್ಡದಾದಂತಹ ಒಂದು ಸ್ಥಾನನ ತಲುಪಿಸುತ್ತೆ. ಹಾಗಾಗಿ ಇನ್ನು ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಮುಗೀತು. ಅಷ್ಟೊತ್ತಿಗೆ 8 ಗಂಟೆ ಆಗಿತ್ತು. ಮುಗಿದಿದ್ದಾದಮೇಲೆ ಪ್ಯಾಕ್ ಮಾಡಿಕೊಂಡು ಇನ್ನು ಅವರಿಗೆ ತಲುಪಿಸ್ಬೇಕಿತ್ತು. ಇನ್ನು ಇವತ್ತು ಫ್ರೈಡೇ, ಇನ್ನು ಸ್ಯಾಟರ್ಡೇನೇ ಅವರಿಗೆ ತಲುಪಿಸೋದು. ಅವ್ರಿಗೆ ತಲುಪಿಸ್ಬಿಟ್ರೆ ಅವರು ಏನಿರುತ್ತೆ ಅವರು ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗಿರ್ತಾರೆ ಹಿಂದೆ. ಆಮೇಲೆ ನಾವು ನೆಕ್ಸ್ಟ್ ಡೇ ಇನ್ನು ಮೇಕಪ್ಪಿಗೆ ಹೋಗ್ತೀವಿ. ಆ ಒಂದು ಬ್ಲಾಗ್ನು ಕೂಡ ನಾನು ನನ್ನ ಒಂದು ಶ್ವೇತಾ ಬ್ಲಾಗ್ಸ್ ಕನ್ನಡದಲ್ಲಿ ಮೆನ್ಷನ್ ಮಾಡ್ತೀನಿ. ನನ್ನ ಒಂದು ಚಾನಲ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.